ಹೆಲೋ ಗೈಸ್, ನಿಮಗೆ ತುಂಬ ಕಷ್ಟ ಇದೆ ಅಂತಂದರೆ, ತಕ್ಷಣ ದುಡ್ಡಿನ ಅವಶ್ಯಕತೆ ಇದೆ ಅಂತಂದರೆ, ಇವತ್ತಿನ ವಿಡಿಯೋನಲ್ಲಿ ಇನ್ಸ್ಟಂಟ್ ಆಗಿ 5 ಲಕ್ಷ ರೂಪಾಯಿವರೆಗೆ ಸಾಲ ಕೊಡುವಂಥ ಆ್ಯಪ್ನ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ. ಈ ಒಂದು ಅಪ್ಲಿಕೇಶನು ಒಂದು ಬೆಸ್ಟ್ ಅಪ್ಲಿಕೇಶನ್ ಆಗಿದೆ ಪ್ಲೇಸ್ಟೋರಲ್ಲಿ ಆ್ಯಂಡ್ ಒಳ್ಳೆ ರೇಟಿಂಗ್ ಜೊತೆಗೆ ಬರ್ತಾ ಇದೆ. RBI ರಿಜಿಸ್ಟರ್ಡ್ NBFC ಆ್ಯಪ್ ಅನ್ನೋದಾಗಿದೆ. 5 ಲಕ್ಷ ರೂಪಾಯಿವರೆಗೆ ನಿಮಗೆ ಇಲ್ಲಿ ಕ್ರೆಡಿಟ್ ಲಿಮಿಟ್ ಅನ್ನೋದು ಸಿಗುತ್ತೆ. ಆ್ಯಂಡ್ ಇಲ್ಲಿ ಸ್ಟಾರ್ಟಿಂಗ್ ಇಂಟ್ರೆಸ್ಟ್ ರೇಟು 10%ಇಂದನೇ ಇದೆ. ಹೌದು, 10%ಇಂದನೇ ಸ್ಟಾರ್ಟಿಂಗ್ ಇದೆ. ಆ್ಯಂಡ್ ಇಲ್ಲಿ ಅಪ್ ಟು 40%ವರೆಗೂ ಹೋಗ್ಬೋದು. ಇದು ನಿಮ್ಮ ರಿಸ್ಕ್ ಪ್ರೊಫೈಲ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಇಲ್ಲಿ ಜಸ್ಟ್ ನೀವು ಪರ್ಸನಲ್ ಡೀಟೇಲ್ಸ್ ಕೊಟ್ಟರೆ ಸಾಕು. ನಂತರ ಇಲ್ಲಿ KYC ಮಾಡಿಕೊಂಡ್ರೆ ಇನ್ಸ್ಟಂಟ್ ಆಗಿ ನಿಮಗೆ ಲೋನ್ ಸಿಗುತ್ತೆ. ಆ್ಯಂಡ್ ಯಾವ ರೀತಿಯಾಗಿ ಇಲ್ಲಿ ತಕ್ಷಣ ಸಾಲ ತೊಗೊಬೋದು ಅಂತ ಹೇಳ್ಬಿಟ್ಟು ನಿಮಗೆ ಇವತ್ತಿನ ವಿಡಿಯೋನಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ವಿಡಿಯೋನ ಸ್ಕಿಪ್ ಮಾಡ್ದಂಗೆ ಎಲ್ಲರೂ ಕೂಡ ಕೊನೆವರೆಗೂ ನೋಡಿ. ಈ ಒಂದು ವಿಡಿಯೋಗೆ ಲೈಕ್ ಮಾಡಿಲ್ಲ ಅಂದರೆ ಬೇಗ ಒಂದು ಲೈಕ್ ಮಾಡಿ ಗೈಸ್. ಹಾಗೆ ನಮ್ಮ ಚಾನಲ್ಗೆ ನೀವು ಹೊಸದಾಗಿ ವಿಸಿಟ್ ಮಾಡಿದರೆ, ವಿಡಿಯೋನ ಹೊಸದಾಗಿ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಐಕಾನ್ ಪ್ರೆಸ್ ಮಾಡಿ ಆಲ್ನ ಸೆಲೆಕ್ಟ್ ಮಾಡ್ಕೊಳ್ಳಿ ಗೈಸ್. ಇದರಿಂದ ನಾಕುವಂಥ ವಿಡಿಯೋಸ್ಗೆ ನೋಟಿಫಿಕೇಶನ್ ನಿಮಗೆ ಮೊದಲಾಗಿ ಬರುತ್ತೆ. ಸೊ ಈ ಒಂದು ಅಪ್ಲಿಕೇಶನ್ 5 ಲಕ್ಷ ರೂಪಾಯಿವರೆಗೆ ಸಾಲ ಕೊಡುತ್ತೆ. 10%ಇಂದನೇ ಇಂಟ್ರೆಸ್ಟ್ ರೇಟ್ ಅನ್ನು ಸ್ಟಾರ್ಟಿಂಗ್ ಇದೆ. ಜಸ್ಟ್ 3 ಈಸಿ ಸ್ಟೆಪ್ಸಲ್ಲಿ ನೀವು ಅಪ್ಲೈ ಮಾಡ್ಕೋಬೋದು. ಮೊದಲಾಗಿ ಬೇಸಿಕ್ ಡೀಟೇಲ್ಸ್ನ ಕೊಡಬೇಕು. ಅದಾದ ನಂತರ ಇಲ್ಲಿ KYCನ ಕಂಪ್ಲೀಟ್ ಮಾಡ್ಕೋಬೇಕು. ನಂತರ ಬ್ಯಾಂಕ್ ಡೀಟೇಲ್ಸ್ ಕೊಟ್ಟಿದ ತಕ್ಷಣ ಇನ್ಸ್ಟಂಟ್ ಆಗಿ ನಿಮಗೆ ಲೋನ್ನ ಡಿಸ್ಪೋಸ್ ಮಾಡಿ ಕೊಡ್ತಾರೆ ಬ್ಯಾಂಕ್ ಅಕೌಂಟ್ಗೆ. ಆ್ಯಂಡ್ ಇಲ್ಲಿ ಅಪ್ಲಿಕೇಶನ್ ಯಾವುದು ಅಂತ ಹೇಳ್ಬಿಟ್ಟು ತಿಳಿಸ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ಇದರ ಒಂದು NBFCs ಬಗ್ಗೆ ತಿಳಿಸ್ಕೊಡ್ತೀನಿ. ಇದು KSOCISN ಫೈನಾನ್ಸ್ ಕಡೆಯಿಂದ ಬರ್ತಾ ಇದೆ ಗೈಸ್. ಸೊ ಈ ಒಂದು ಅಪ್ಲಿಕೇಶನ್ನು KSOCISN ಫೈನಾನ್ಸ್ ಜೊತೆಗೆ ಪಾರ್ಟ್ನರ್ಡ್ ಆಗಿದೆ. ಓಕೆನಾ, ಇದು NBFC ಗೈಸ್. ಓಕೆನಾ. ಆ್ಯಂಡ್ ಈ ಒಂದು ಅಪ್ಲಿಕೇಶನ್ ಬೆನಿಫಿಟ್ಸ್ ಬಗ್ಗೆ ಮಾತಾಡೋದಾದರೆ, ನೀವು ಎಷ್ಟು ಅಮೌಂಟನ್ನು ಯೂಸ್ ಮಾಡ್ಕೊಂಡಿರ್ತೀರಾ ನೋಡಿ, ಅಷ್ಟಕ್ಕೆ ಮಾತ್ರ ಇಲ್ಲಿ ನೀವು ಇಂಟ್ರೆಸ್ಟನ್ನು ಪೇಮೆಂಟ್ ಮಾಡೋದಿರುತ್ತೆ. ಆ್ಯಂಡ್ ಲೋಯೆಸ್ಟ್ ಇಂಟ್ರೆಸ್ಟ್ ರೇಟ್ ಜೊತೆಗೆ ಲೋನನ್ನು ಕೊಡ್ತಾ ಇದೆ 10%ಇಂದ ಆಲ್ರೆಡಿ ಹೇಳ್ದಂಗೆ ಅಪ್ ಟು 40%ವರೆಗೂ ಇರುತ್ತೆ. ಆ್ಯಂಡ್ ಇಲ್ಲಿ 20,000 ರೂಪಾಯಿವರೆಗೂ ಮಿನಿಮಮ್ ಇರುತ್ತೆ ಲೋನ್ ಅಮೌಂಟು. ಆ್ಯಂಡ್ ಮ್ಯಾಕ್ಸಿಮಮ್ 5 ಲಕ್ಷ ರೂಪಾಯಿವರೆಗೆ ಕೊಡ್ತಾರೆ. ಆ್ಯಂಡ್ 3 ತಿಂಗಳಿಂದ 60 ತಿಂಗಳವರೆಗೆ ಇಲ್ಲಿ ಟೆನ್ಯೂರನ್ನು ಪ್ರೊವೈಡ್ ಮಾಡ್ತಾ ಇದ್ದಾರೆ. ಯಾವುದೇ ಇಲ್ಲಿ ಹಿಡನ್ ಫೀಸ್ ಆಗಲಿ ಅಥವಾ ಹಿಡನ್ ಕಾಸ್ಟ್ ಆಗಲಿ, ಸರ್ಪ್ರೈಸ್ ಕಾಸ್ಟ್ ಆಗಲಿ ಇಲ್ಲಿ ಇರೋಂಗಿಲ್ಲ. ಆ್ಯಂಡ್ ವೇರಿಯಸ್ ರೀಪೇಮೆಂಟ್ ಮೆಥಡ್ಸ್ ಕೂಡ ಇಲ್ಲಿ ಇರುತ್ತೆ. ಲೈಕ್ ನೀವು UPI ಇಂದ ಪೇಮೆಂಟ್ ಮಾಡ್ಕೋಬೋದು, ನಂತರ ಕ್ರೆಡಿಟ್ ಕಾರ್ಡ್, ಡೆಬಿಟ್ ಕಾರ್ಡ್, ಹೀಗೆ ಹಲವಾರು ಮೆಥಡ್ಸ್ ಅಂತ ನೀವು ಇಲ್ಲಿ ರೀಪೇಮೆಂಟನ್ನು ಮಾಡ್ಕೋಬೋದು. ಆ್ಯಂಡ್ ಕಸ್ಟಮೈಸ್ ಕೂಡ ಮಾಡಲಿಕ್ಕೆ ನಿಮಗೆ ಆಪ್ಷನ್ಸ್ ಕೊಡ್ತಾ ಇದೆ. EMI ಕಸ್ಟಮೈಸೇಷನ್ ಕೂಡ ನೀವು ಮಾಡ್ಕೋಬೋದು. ನಂತರ ಇಲ್ಲಿ ಯಾವುದೇ ಡಾಕ್ಯುಮೆಂಟ್ಸ್ ಕೂಡ ನೀವು ಅಪ್ಲೋಡ್ ಮಾಡ್ಕೊಳೋ ಅವಶ್ಯಕತೆ ಇಲ್ಲ. 100% ಇಲ್ಲಿ ಪೇಪರ್ಲೆಸ್ ಪ್ರಾಸೆಸ್ ಇರುತ್ತೆ, ಎಲ್ಲ ಡಿಜಿಟಲ್ ಪ್ರಾಸೆಸ್ ಇರುತ್ತೆ. ಜಸ್ಟ್ ಆಧಾರ್ ಕಾರ್ಡ್ ಮತ್ತು ಪ್ಯಾನ್ ಕಾರ್ಡ್ ಕೊಡಬೇಕಾಗಿರುತ್ತೆ. ಜಸ್ಟ್ ಪ್ಯಾನ್ ಕಾರ್ಡ್ ನಂಬರ್ ಕೊಡಬೇಕು, ಆಧಾರ್ ಕಾರ್ಡಿನ ಜಸ್ಟ್ ಇಲ್ಲಿ ಅಪ್ಲೋಡ್ ಮಾಡ್ಕೋಬೋದು ಫೋಟೋಸ್ನ. ಓಕೆನಾ. ಸೊ ಇಷ್ಟಿರುತ್ತೆ. ನಂತರ ಇಲ್ಲಿ ಸೇಫ್ ಆ್ಯಂಡ್ ಸೆಕ್ಯೂರ್ ಆಗಿರುತ್ತೆ ಗೈಸ್. ಈ ಒಂದು ಅಪ್ಲಿಕೇಶನ್ ನಿಮ್ಮದು ಎಕ್ಸ್ಪೀರಿಯನ್ಸ್ ಕೂಡ ಚೆನ್ನಾಗಿರುತ್ತೆ, ಟ್ರಸ್ಟ್ ಮೀ. ಆ್ಯಂಡ್ ಈ ಒಂದು ಅಪ್ಲಿಕೇಶನ್ನು ಇಲ್ಲಿ ಮ್ಯಾಕ್ಸಿಮಮ್ 60 ತಿಂಗಳವರೆಗೆ ಮಾತ್ರ ಇಲ್ಲಿ ಟೆನ್ಯೂರನ್ನು ಕೊಡ್ತಾ ಇದೆ. ಐ ಥಿಂಕ್ 5 ವರ್ಷವರೆಗೂ ಇರ್ಬೋದು. ಓಕೆನಾ. ಸೊ ಇಲ್ಲಿ ಪ್ರೊಸೆಸಿಂಗ್ ಫೀಸು 1%ಇಂದ ಅಪ್ ಟು 3%ವರೆಗೂ ತೊಗೊತಾ ಇದ್ದಾರೆ ಮ್ಯಾಕ್ಸಿಮಮ್. ಸೊ ಮೊದಲಾಗಿ ಈ ಒಂದು ಅಪ್ಲಿಕೇಶನ್ ನೀವು ಡೌನ್ಲೋಡ್ ಮಾಡ್ಕೋಬೇಕು. ಲಿಂಕನ್ನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ಇಲ್ಲ ಅಂತಂದರೆ ಪ್ಲೇಸ್ಟೋರ್ ಬಂದುಬಿಟ್ಟು ನೀವು ಅಪ್ಲಿಕೇಶನ್ನು ಸರ್ಚ್ ಮಾಡ್ಕೊಳ್ಳಿ, ಪ್ರೈವೋ ಅಂತ ಹೇಳ್ಬಿಟ್ಟು. ಸೊ ಪ್ರೈವೋ ಅಪ್ಲಿಕೇಶನ್ ಬರುತ್ತೆ. ಇನ್ಸ್ಟಾಲ್ ಮಾಡಿಕೊಂಡು ನೀವು ಅಪ್ಲೈ ಮಾಡ್ಕೋಬೇಕು ಲೋನ್ಗೋಸ್ಕರ. ಬೇಸಿಕ್ ಡೀಟೇಲ್ಸ್ ಕೊಡಬೇಕು. ನಂತರ KYCನ ಕಂಪ್ಲೀಟ್ ಮಾಡ್ಕೊಬೇಕು. ನಂತರ ಅಮೌಂಟ್ ಎಷ್ಟು ಬಂದಿರುತ್ತೆ ಆಫರ್ನ, ಆ ಒಂದು ಆಫರಲ್ಲಿ ನೀವು ಅಮೌಂಟನ್ನು ಚೂಸ್ ಮಾಡ್ಕೊಳ್ಳಿ. ಚೂಸ್ ಮಾಡಿಕೊಂಡು ಟೆನ್ಯೂರೆಲ್ಲ ಚೂಸ್ ಮಾಡಿಕೊಂಡು EMIನ ನೀವು ಕಸ್ಟಮೈಸ್ ಮಾಡಿಕೊಂಡು ಇನ್ಸ್ಟಂಟಾಗಿ ನೀವು ಲೋನ ತೊಗೋಬೋದು. ಆ್ಯಂಡ್ ಇಲ್ಲಿ ಎಕ್ಸಾಂಪಲ್ ಕೊಟ್ಟಿದ್ರೆ, ನೀವೇನಾದರೂ 1 ಲಕ್ಷ ರೂಪಾಯಿ ಲೋನ ತೊಗೊತೀರಾ ಅಂತಂದರೆ 12 ತಿಂಗಳ ಸಲಗಿ ಇಲ್ಲಿ ಇಂಟ್ರೆಸ್ಟ್ ರೇಟು 14% per annum ವರೆಗೂ ಹಾಕಿದ್ದಾರೆ. ಆ್ಯಂಡ್ ಇಲ್ಲಿ EMI 8,979 ರೂಪಾಯಿ ಆಗುತ್ತೆ. ಇಂಟ್ರೆಸ್ಟ್ ನೀವೆಷ್ಟು ರೀಪೇಮೆಂಟ್ ಮಾಡಿರ್ತೀರಾ ಅಂತಂದರೆ 8,979 ರೂಪಾಯಿ. ಆ್ಯಂಡ್ ಪ್ರೊಸೆಸಿಂಗ್ ಫೀಸ್ ಇಲ್ಲಿ 1% ಪ್ಲಸ್ GST 1% ಇರುತ್ತೆ. ಆ್ಯಂಡ್ 1,180 ರೂಪಾಯಿ ಆಗುತ್ತೆ. ಆ್ಯಂಡ್ ಇಲ್ಲಿ ಟೋಟಲ್ ಕಾಸ್ಟ್ ಆಫ್ ಲೋನು 1,07,748 ರೂಪಾಯಿ ಆಗಿದೆ. ಓಕೆನಾ. ಆ್ಯಂಡ್ ಇಲ್ಲಿ ಟೋಟಲ್ ಅಮೌಂಟ್ ಎಷ್ಟು ಡಿಸ್ಪೋಸ್ ಆಗುತ್ತೆ ಅಂತಂದರೆ 98,628 ರೂಪಾಯಿ ಇಲ್ಲಿ ಟೋಟಲ್ ಅಮೌಂಟ್ ಡಿಸ್ಪೋಸ್ ಆಗುತ್ತೆ ಬ್ಯಾಂಕ್ ಅಕೌಂಟ್ಗೆ, ಪ್ರೊಸೆಸಿಂಗ್ ಫೀಸ್ ಕಟ್ ಆಗಿಬಿಟ್ಟು. ಆ್ಯಂಡ್ ನಂತರ ಅಲ್ಲಿ ಬ್ರೋಕ್ ಪೀರಿಯಡ್ ಇಂಟ್ರೆಸ್ಟು BPI ಎಷ್ಟಿರುತ್ತೆ ಅಂತಂದರೆ 192 ರೂಪಾಯಿ ಇರುತ್ತೆ. ಆ್ಯಂಡ್ ಇಲ್ಲಿ APR ರೇಂಜು 16.65%ವರೆಗೂ ಆಗುತ್ತೆ. ಓಕೆನಾ. ಸೊ ಇಲ್ಲಿ ಆ್ಯಂಡ್ ಅಡಿಷನಲ್ ಚಾರ್ಜಸ್ ಬಗ್ಗೆ ಕೂಡ ಕೊಟ್ಟಿದ್ದಾರೆ. ನೀವೇನಾದರೂ ಓವರ್ ಡ್ಯೂ ಮಾಡ್ತೀರಾ ಅಂತಂದರೆ 36% per annum ಇಂಟ್ರೆಸ್ಟ್ ರೇಟಲ್ಲಿ ನೀವು ಪೇಮೆಂಟನ್ನು ಮಾಡಬೇಕಾಗಿರುತ್ತೆ, ನೆನಪಲ್ಲಿ ಇಟ್ಕೊಳ್ಳಿ. ಆ್ಯಂಡ್ ಇಲ್ಲಿ ಯಾವುದೇ ಕಾರಣಕ್ಕೂ ಓವರ್ ಡ್ಯೂ ಮಾಡೋಕ್ಕೆ ಹೋಗಬೇಡಿ. ಫುಲ್ ಪ್ರಿಪೇಮೆಂಟ್ ಚಾರ್ಜಸ್ 5% ಆನ್ ಔಟ್ಸ್ಟ್ಯಾಂಡಿಂಗ್ ಅಮೌಂಟ್ ಮೇಲೆ. ನಂತರ ಇಲ್ಲಿ ಟ್ಯಾಕ್ಸಸ್ ಕೂಡ ಇರುತ್ತೆ. ಆ್ಯಂಡ್ ಪಾರ್ಟ್ ಪೇಮೆಂಟ್ ಚಾರ್ಜಸ್ ಕೂಡ ಇರುತ್ತೆ 5% ಔಟ್ಸ್ಟ್ಯಾಂಡಿಂಗ್ ಅಮೌಂಟ್ ಮೇಲೆ, ಪ್ಲಸ್ ಟ್ಯಾಕ್ಸಸ್ ಕೂಡ ಕೊಡಬೇಕು. ನಂತರ ಇಲ್ಲಿ ಸ್ವಾಪ್ ಚಾರ್ಜಸ್ ಕೂಡ ಇರುತ್ತೆ. ಚೆಕ್ ಮತ್ತು ಅಥವಾ ENH ಮಾಡ್ತೀರಾ ಅಂತಂದರೆ 250 ರೂಪಾಯಿ ಪ್ಲಸ್ ಇಲ್ಲಿ ಟ್ಯಾಕ್ಸಸ್ ಕೊಡಬೇಕು. ಇದು ಕಟ್ಟಾಗುತ್ತೆ ಬ್ಯಾಂಕ್ ಅಕೌಂಟ್ ಇಂತಾನೆ. ಓಕೆನಾ. ನಂತರ ಇಲ್ಲಿ ಡಿಸಾನರ್ ಚಾರ್ಜಸ್ ಕೊಡಬೇಕಾಗಿರುತ್ತೆ 450 ರೂಪಾಯಿ. ನಂತರ ಎಲಿಜಿಬಿಲಿಟಿ ಕ್ರೈಟೇರಿಯಾ ಬಗ್ಗೆ ಕೊಟ್ಟಿದ್ದಾರೆ. ಆ್ಯಂಡ್ ನೀವು ಇಲ್ಲಿ 21 ವರ್ಷದಿಂದ 57 ವರ್ಷದ ಒಳಗಿರಬೇಕಾಗಿರುತ್ತೆ ನಿಮ್ಮ ಏಜ್. ಆ್ಯಂಡ್ ನೀವು ಮಂತ್ಲಿ ಇನ್ಕಮ್ ಮಿನಿಮಮ್ 18,000 ಇರಬೇಕು. ನಂತರ ಇಲ್ಲಿ ಮಿನಿಮಮ್ ಸಿಬಿಲ್ ಸ್ಕೋರ್ ನಿಮ್ಮದು 700 ಇರಬೇಕಾಗಿರುತ್ತೆ. ಆ್ಯಂಡ್ ನಂತರ ನಿಮ್ಮದು ಮಸ್ಟ್ ನಿಮ್ಮದು ಆಂಡ್ರಾಯ್ಡ್ ಫೋನ್ ಇರಬೇಕು, ಎಲ್ಲರ ಕಡೆ ಇರುತ್ತೆ. ಓಕೆನಾ. ಸೊ ಇಲ್ಲಿ ಡಾಕ್ಯುಮೆಂಟ್ಸ್ ರಿಕ್ವೈರ್ಡ್ ಏನೇನಿದೆ ಕೊಟ್ಟಿದ್ದಾರೆ, ಪ್ಯಾನ್ ಕಾರ್ಡ್ ಮತ್ತು ಆಧಾರ್ ಕಾರ್ಡ್, ಸೆಲ್ಫಿ. ಓಕೆ. ಸೊ ಇಷ್ಟು ಡಾಕ್ಯುಮೆಂಟ್ಸ್ ಕೊಟ್ಟರೆ ಸಾಕು. ಏನಾದರೂ ಇಲ್ಲಿ ಬ್ಯಾಂಕ್ ಸ್ಟೇಟ್ಮೆಂಟ್ ಕೇಳಿದರೆ ಕೊಡಬೇಕಾಗಿರುತ್ತೆ 3 ತಿಂಗಳಿದ್ದು ಅಥವಾ 6 ತಿಂಗಳಿದ್ದು. ಓಕೆನಾ. ಸೊ ಇಲ್ಲಿ ಯಾವ ಥರದ ಲೋನ್ ಕೊಟ್ಟಿದ್ದಾರೆ ನೋಡ್ತಾ ಇರ್ಬೋದು. ಇಲ್ಲಿ ರೀಫೈನಾನ್ಸಿಂಗ್ ಲೋನ್ ಕೊಡ್ತಾ ಇದ್ದಾರೆ, ವೆಡ್ಡಿಂಗ್ ಲೋನ್ ಕೊಡ್ತಾ ಇದ್ದಾರೆ ಅಥವಾ ಮ್ಯಾರೇಜ್ ಲೋನ್ ಕೊಡ್ತಾ ಇದ್ದಾರೆ. ನಂತರ ಟ್ರಾವೆಲ್ ಲೋನ್ ಕೊಡ್ತಾ ಇದ್ದಾರೆ, ಹೋಮ್ ರಿನೋವೇಷನ್ ಲೋನ್ ಕೊಡ್ತಾ ಇದ್ದಾರೆ, 2 ವೀಲರ್ ಆರ್ 4 ವೀಲರ್ ಲೋನ್ ಕೊಡ್ತಾರೆ. ನಂತರ ಪರ್ಸನಲ್ ಲೋನ್ ಕೊಡ್ತಾರೆ, ಮೊಬೈಲ್ ಫೋನ್ ಅವ್ರ ಲ್ಯಾಪ್ಟಾಪ್ ಲೋನ್ ಕೊಡ್ತಾರೆ, ಕನ್ಸ್ಯೂಮರ್ ಡ್ಯೂರಬಲ್ ಲೋನ್ಸ್ ಕೊಡ್ತಾ ಇದ್ದಾರೆ. ನಂತರ ಇಲ್ಲಿ ಇನ್ಸ್ಟಂಟ್ ಕ್ಯಾಶ್ ಲೋನ್ ಸಿಗುತ್ತೆ. ನಂತರ ಎಜುಕೇಷನ್ ಲೋನ್ಸ್ ಕೊಡ್ತಾ ಇದ್ದಾರೆ. ನಂತರ ಮೆಡಿಕಲ್ ಎಮರ್ಜೆನ್ಸಿ ಲೋನ್ಸ್ ಕೂಡ ಇಲ್ಲಿ ಸಿಗುತ್ತೆ. ನಂತರ ಡೆಟ್ ಕನ್ಸಲ್ಟೇಷನ್ ಲೋನ್ಸ್ ಕೂಡ ಇಲ್ಲಿ ಪ್ರೊವೈಡ್ ಮಾಡ್ತಾ ಇದ್ದಾರೆ. ಸೊ ಇದು ಲೈಫ್ ಟೈಮ್ ನಿಮಗೆ ಇನ್ಸ್ಟಂಟಾಗಿ
ಲೋನ್ ಸಿಗುತ್ತೆ. ಒನ್ ಟೈಮ್ ಇಲ್ಲಿ ಅನ್ಲಾಕ್ ಆದರೆ ಸಾಕು, ನೀವು ಯಾವಾಗಾದರೂ ಆ ಒಂದು ಲೋನ್ನ ತೊಗೊಬೋದು. ಓಕೆ, ಸೊ ನೀವು ಎಲಿಜಿಬಲ್ ಆಗಿದ್ರೆ ಮಾತ್ರ ಇಲ್ಲಿ ಲೋನ್ ಸಿಗುತ್ತೆ. ಆ್ಯಂಡ್ ನಿಮ್ಮ ಒಂದು ಲೊಕೇಶನಲ್ಲಿ ಇದು ಲೋನ್ ಕೊಡ್ತಾ ಇತ್ತು ಅಥವಾ ಸರ್ವಿಸನ್ನು ಕೊಡ್ತಾ ಇತ್ತು ಅಂತಾರೆ ಮಾತ್ರ ನಿಮಗೆ ಲೋನ್ ಸಿಗುತ್ತೆ. ಸೊ ಪ್ರೈವೋ ಅಪ್ಲಿಕೇಶನ್ ಗೈಸ್, ಸೊ ಲಿಂಕನ್ನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ಇಲ್ಲಾಂತಂದರೆ ಪ್ಲೇಸ್ಟೋರಲ್ಲಿ ಬಂದುಬಿಟ್ಟು ಪ್ರೈವೋ ಒಂದು ಸರ್ಚ್ ಮಾಡ್ಕೊಳ್ಳಿ, ನಿಮಗೆ ಲೋನ್ ನೋಡಲಿಕ್ಕೆ ಸಿಗುತ್ತೆ ಅಪ್ಲಿಕೇಶನ್ ಅನ್ನೋದು. ಸೊ KCC ಫೈನಾನ್ಸ್ ಕಡೆಯಿಂದ ಬರ್ತಾ ಇದೆ. ಸೊ ಬೆಸ್ಟ್ ಇದೆ ಅಪ್ಲಿಕೇಶನು, 3.7 ಸ್ಟಾರ್ ರೇಟಿಂಗ್ ಇದೆ. 6,000 ಯೂಸ್ ಇದಾವೆ, 10 ಲಕ್ಷಕ್ಕೆ ಹೆಚ್ಚು ಜನ ಡೌನ್ಲೋಡ್ ಮಾಡ್ಕೊಂಡು ಯೂಸ್ ಕೂಡ ಮಾಡ್ಕೊತಾ ಇದ್ದಾರೆ. ಸೊ ನಾನು ಕೂಡ ಅಪ್ಲೈ ಮಾಡ್ಕೊಂಡಿದ್ದೆ, ಬಟ್ ಆದರೆ ನನಗೆ ಇಲ್ಲಿ ಲೋನ್ ಸಿಕ್ಕಿಲ್ಲ, ರಿಜೆಕ್ಟ್ ಮಾಡಿದ್ರು, ಗೊತ್ತಿಲ್ಲ ಏನಕ್ಕೆ ಅಂತ ಹೇಳ್ಬಿಟ್ಟು. ಐ ಥಿಂಕ್ ನನ್ನ ಒಂದು ಲೊಕೇಶನಲ್ಲಿ ಸರ್ವಿಸಸ್ ಕೊಡ್ತಾ ಇಲ್ಲ, ಸೊ ಅದ್ರ ಸಲಗೇನೆ ನಂದು ರಿಜೆಕ್ಟ್ ಮಾಡಿದೆ. ಸೊ ದಟ್ಸ್ ಓಕೆ, ಬೇರೆ ಅಪ್ಲಿಕೇಶನ್ ಕೂಡ ಟ್ರೈ ಮಾಡ್ಕೊಳ್ಳಿ ನಿಮ್ಗೇನೋ ಸಿಕ್ಕಿಲ್ಲ ಅಂತಂದರೆ. ಸೊ ಬೆಸ್ಟ್ ಇದೆ ಟ್ರೂ ಬ್ಯಾಲೆನ್ಸಲ್ಲಿ ಎಲ್ರಿಗೂ ಲೋನ್ ಸಿಗ್ತಾ ಇದೆ ಸದ್ಯಕ್ಕೆ, ನಿಮಗೂ ಕೂಡ ಸಿಗುತ್ತೆ ನೀವು ಇಲ್ಲಿ ಅಪ್ಲೈ ಮಾಡ್ಕೊತೀರಾ ಅಂತಂದರೆ. ಓಕೆನಾ, ಸೊ ಟ್ರೂ ಬ್ಯಾಲೆನ್ಸ್ ಲಿಂಕನ್ನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ಸೊ ಫಸ್ಟ್ ಲಿಂಕೇ ಇರುತ್ತೆ ಡಿಸ್ಕ್ರಿಪ್ಷನಲ್ಲಿ, ಅದ್ರ ಮೇಲೆ ಕ್ಲಿಕ್ ಮಾಡಿಕೊಂಡು ನೀವು ಅಪ್ಲೈ ಮಾಡ್ಕೊಳ್ಳಿ. ಟ್ರೂ ಬ್ಯಾಲೆನ್ಸಲ್ಲಿ ತಕ್ಷಣ ಲೋನ್ ಸಿಗುತ್ತೆ. ಆಲ್ರೆಡಿ ಡೀಟೇಲಾಗಿ ವಿಡಿಯೋ ಕೂಡ ಮಾಡಿದ್ದೀನಿ, ಐ ಬಟನಲ್ಲಿ ಜೊತೆಗೆ ಡಿಸ್ಕ್ರಿಪ್ಷನಲ್ಲಿ ಕೂಡ ಕೊಟ್ಟಿರ್ತೀನಿ. ಓಕೆನಾ, ಸೊ ಗೈಸ್ ಇಷ್ಟಿರುತ್ತೆ ಈ ಒಂದು ಅಪ್ಲಿಕೇಶನ್ ಬಗ್ಗೆ. ಸೊ ಈ ಒಂದು ವಿಡಿಯೋ ಇಷ್ಟ ಆಗಿರೋ ಗೈಸ್ ಒಂದು ಲೈಕ್ ಮಾಡಿ, ಹಾಗೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಸಿಗೋಣ ಗೈಸ್ ಮತ್ತೊಂದು ವಿಡಿಯೋನಲ್ಲಿ, ಅಲ್ಲಿವರೆಗೂ ಪೀಸ್ ಔಟ್.